ನಡ್ತೀನಿ. ದಿನ ಮಾಡಿಸ್ತಾರೇನೋ ಸ್ಕೂಲ್ಲಿ ವಾಲಿಬಾಲ್ ಪ್ರಾಕ್ಟೀಸು? ದಿನ ಮಾಡಿಸ್ತಾರೆ. ಅಪ್ಪ ನಡ್ತೀನಿ ತಗೊಳ್ಳು. ಏನು KFC. KFC? ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ಬರೀ ಹೊರಗಡೆದೇ ಕೇಳಿ ಯಾವಾಗಲೂ ಮನೇಲೇ ಏನಾದ್ರು ಮಾಡ್ಕೊಡ್ತಿರ್ತೀವಿ, ಹಂಗಾದ್ರು ಹೊರಗಡೆ ಎತ್ಕೊಳ್ಳೋದು ಅಲ್ವಾ? ನೀನು ಮಾಡ್ಕೊಡು. ಏನು KFC ಯಾವಾಗಲ್ಲ ಅವತ್ತೆಲ್ಲ ಮಾಡ್ಕೊಟ್ಟಿದ್ದಲ್ಲ ಪರೋಟ ಚಿಕನ್ ಎಲ್ಲ. ಇವತ್ತು KFC ಮಾಡ್ಕೊಡು. KFC ಟ್ರೈ ಮಾಡ್ತೀನಿ, ಹೆಂಗೆ ಬರುತ್ತೆ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ನೋಡೋಣ, ಟೇಸ್ಟ್ ನೋಡು ಒಂದ್ಸಲ. ನಾನು KFC ಹೆಂಗೆ ಮಾಡಿ ಮಾಮೂಲಿ ಚಿಕನ್ ಗ್ರೇವಿ ಈ ಥರ ಎಲ್ಲ ಮಾಡಿದ್ದೀನಿ. ಇವಾಗ ಕಬಾಬು ಮಾಡಿದ್ದೀನಿ, ಅಂದರೆ ಅದು ವೀಡಿಯೋ ಮಾಡಿಲ್ಲ. ಈಗ KFC ಮಾಡಬೇಕಂತೆ, ನೋಡೋಣ, ಟ್ರೈ ಮಾಡ್ತೀನಿ ಹೇಗೆ ಬರುತ್ತೆ ಅಂತ. ನನ್ನ ಮಗನಿಗೋಸ್ಕರ ಅಂದರೆ ಹೊರಗಡೆ ಸಾಮಾನ್ಯವಾಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಹೊರಗಡೆ ತಿಂಡಿಗಳು ಜಾಸ್ತಿ ಬೇಡ, ಮನೇಲೇ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಮನೇಲೇ ಮಾಡ್ಕೊಡೋಣ ಅನ್ನೋದು ನನ್ನ ಉದ್ದೇಶ. ಅಪರೂಪಕ್ಕೆ ಒಂದು ಸಲ ಮನೇಲಿ ಮಾಡ್ಕೊಡ್ತಾ ಇರ್ತೀನಿ, ಹೊರಗಡೆನೂ ಅಪರೂಪಕ್ಕೆ ತಿಂಡಿ ತಿನ್ನಿಸ್ತಾ ಇರ್ತೀನಿ. ಆಲೋಚನೆ ಈಗ ಮನೇಲಿ ಟ್ರೈ ಮಾಡೋಣ. ಬಾ ಹೋಗೋಣ, ಚಿಕನ್ ತಗೊಂಡು ನೋಡೋಣ, ಬಾ ಹೋಗಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಸ್ವಲ್ಪ ಹಾಕೋಬೇಕು, ಸ್ವಲ್ಪ ಸ್ಪೈಸಿಯಾಗಿರಲಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು.
2 ಗಂಟೆಗಳ ಕಾಲ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡಬೇಕು. ಅದು ಚೆನ್ನಾಗಿ ಆ ಮಸಾಲೆ ಆ ಚಿಕನ್ಗೆ ಹಿಡಿದ್ರೆ ತಿಂತಾಯಿದ್ರೆ ಆ ರುಚಿನೇ ಬೇರೆ. ಅದರಿಂದ ಇದನ್ನು ಏನಂದರೆ ಮಾಡೋಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗುತ್ತೆ. ಅಂದರೆ ಏನಿಲ್ಲ, ಈ ಮಸಾಲೆ ಮಾಡೋದಂತೂ ಬೇಗ ಮಾಡ್ಬೋದು. ಈ ಮಸಾಲೆನ ಎಲ್ಲ ಮಿಕ್ಸ್ ಮಾಡಿ ಒಂದು 2 hour ಇಟ್ಟರೆ ಒಳ್ಳೆಯದು. ಅಂದರೆ ಬೇಗನೂ ಮಾಡ್ಕೊಬೋದು. ನಾವು ಒಂದು 2 hour ಇಡೋಣ ಅಂತ ಇಟ್ಟಿದ್ವಿ. ನೋಡಿ, ಈಗ ಒಂದು ಪಾತ್ರೆಯಲ್ಲಿ ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀವಿ. ಏನಕ್ಕಪ್ಪ ಐಸ್ ಕ್ಯೂಬ್ ಅನ್ನೋದು ಈಗ ನಿಮಗೆ ಗೊತ್ತಾಗುತ್ತೆ. ಈಗ ಮೈದಾ ಹಾಕ್ಕೊಂಡಿದ್ವಿ ಮತ್ತು ಕಾರ್ನ್ಫ್ಲೋರ್. ಮೈದಾ ಮತ್ತು ಕಾರ್ನ್ಫ್ಲೋರ್ ಎರಡೂ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ನೋಡಿ 2 ಗಂಟೆಗಳ ಕಾಲ ಮಿಕ್ಸ್ ಮಾಡಿ ಇಟ್ಟಿದ್ದಂತಹ ಚಿಕನ್ನ ಎತ್ಕೊಂಡಿದ್ದೀವಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸ್ಟವನ್ನು ಹಚ್ಚಿದ್ದೀವಿ. ಎಣ್ಣೆ ಕಾಯೋವರೆಗೂ ಸ್ವಲ್ಪ ಎಣ್ಣೆ ಕಾಯಲಿ. ಕಾದ ನಂತರ ಎಣ್ಣೆಗೆ ಚಿಕನ್ ಮತ್ತು ನೋಡಿ, ಈಗ ಕಲಸಿಟ್ಕೊಂಡಿರುವಂಥ ಈ ಚಿಕನನ್ನು ಈ ಪೌಡರ್ಗೆ ಹಚ್ಚಬೇಕು. ಈ ಪೌಡರ್ಗೆ ನೀಟಾಗಿ ಚಿಕನ್ಗೆಲ್ಲ ಹಿಡಿಸೋ ಹಾಗೆ ನೀಟಾಗಿ ನೋಡಿ ಎಲ್ಲ ಕಡೆಗೂ ಆ ಪೌಡರ್ ಆಗಬೇಕು. ಹಾಗೆ ನೀಟಾಗಿ ಹಚ್ಕೋಬೇಕು. ಒಂದು ಸಲ ಅಜ್ಜಿ ಮತ್ತೆ ಇದನ್ನು ಏನು ಮಾಡಬೇಕಂದ್ರೆ ನೋಡಿ, ಆಗಲೇ ನಿಮಗೆ ಐಸ್ ಕ್ಯೂಬ್ ಏನಕ್ಕೆ ಅಂತ ಹೇಳಿದ್ನಲ್ಲ ನೋಡಿ,
ಸ್ನೇಹಿತರೆ ಎಣ್ಣೆಗೆ ಚಿಕನ್ನ ಅಂದರೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ಒಂದು 3 ರಿಂದ 4 ಪೀಸು ಲೆಗ್ ಪೀಸ್ ಆದರೆ, ಸಣ್ಣ ಸಣ್ಣ ಪೀಸ್ ಆದರೆ ಒಂದು 6 ಪೀಸ್ ಹಾಕೋಬೋದು. ಹಾಕೊಂಡು ನೀಟಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಈಗ ಇದನ್ನು ಟೇಸ್ಟ್ ಮಾಡಿ ನೋಡೋಣ. ಶಾಡು ಚಿಕನ್ ವಿಂಗ್ಸ್ ತಿಂತೀಯಾ? ಪ್ರತಾಪ್, ನೀ ಕೇಳ್ದಂಗೆ KFC ಸ್ಟೈಲಲ್ಲಿ ಚಿಕನ್ ಮಾಡಿದ್ದೀನಿ. ಈಗ ಟೇಸ್ಟ್ ಹೆಂಗೈತೆ ಹೇಳ್ಬೇಕು. ನೋಡಕ್ಕೆ ಹಂಗೆ ಕಾಣಿಸ್ತಾಯ್ತಾ? ಹಿಂಗೆ ಅಲ್ವಾ ಇರೋದು? ಹಿಂಗೆ ಇರ್ತೀರ. ಹಾಂ ಪ್ರಭು, ಇಬ್ಬರು ಈಗ ಟೇಸ್ಟ್ ಮಾಡಿಬಿಟ್ಟು ಹೆಂಗೈತೆ ಹೇಳಿ, ಆಯಿತಾ? ನೀವು ಹೆಲ್ಪ್ ಮಾಡಿದ್ದೀರ ಅಡುಗೆ ಮಾಡೋಕ್ಕೆ. ಹ್ಞೂ, ಸೂಪರ್ ಆಗೈತೆ ನಿಜವಲ್ಲ? ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಚೆನ್ನಾಗೈತೆ. ಹಾಂ, ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಚೆನ್ನಾಗೈತೆ. ಪಪ್ಸ್ ಹೇಳು ಹೆಂಗೈತೆ ಅಂತ. ಸೂಪರ್ ಆಗೈತೆ. ನೋಡಿ, ಇವರಿಬ್ಬರು ತಿಂತಾ ಇದ್ದಾರೆ. ಟೇಸ್ಟ್ ಹೇಗಿದೆ ಅಂತ ಕೇಳಿದ್ದಕ್ಕೆ ತುಂಬ ಚೆನ್ನಾಗಿದ್ದಾರೆ ಅಂದರು. ಈಗ ನಾನು ಸ್ವಲ್ಪ ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ. ತಿನ್ನು. ನಾನು ಇದೇ ಫಸ್ಟ್ ಮಾಡ್ತಾ ಇರೋದು. ನೋಡೋಣ, ನಾನು ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ. ಚೆನ್ನಾಗಿದೆ ಚೆನ್ನಾಗಿ. ಚೆನ್ನಾಗೈತೆ, ನಿಜವಾಗ್ಲೂ ಸೂಪರ್ ಇದೆ. ನೀವು ಸಹ ಸುಮ್ಮನೆ ಹೊರಗಡೆ ದುಡ್ಡು ಕೊಟ್ಟು ಅದು ಹೆಚ್ಚಿಗೆ ತಿಂದಾಗೂ ಒಂದು ಸಲ ಮನೇಲೇ ನೀಟಾಗಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲೇ ಮಾಡ್ಕೊಳ್ಳಿ, ರುಚಿ ನೋಡಿ ಹೇಗಿದೆ ಅಂತ. ನಾವು ಹೇಗೆ ಮಾಡೋದು ಅನ್ನೋದನ್ನು ನೀವು ಟ್ರೈ ಮಾಡಿ ಮನೇಲಿ ಇದೇ ಥರ ಮಾಡಿಕೊಂಡು ತಿನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.